ಹಲೋ ಫ್ರೆಂಡ್ಸ್, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಇವತ್ತು ಬಂದಿರೋದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮತ್ತೆ ಮಾತಾಡೋಕ್ಕೆ ಬಂದಿದ್ದೀನಿ. ಇದು ಒಂದು ಗುಡ್ ನ್ಯೂಸ್ ನಿಮಗೆ. 15ನೇ ಕಂತಿನ ಬಗ್ಗೆ ಗುಡ್ ನ್ಯೂಸ್ ಇದೆ. ಯಾರೆಲ್ಲ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡೋಣ ವಿಡಿಯೋನ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮೊನ್ನೆ 5ನೇ ತಾರೀಕು ಹಾಸನದಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಗೊತ್ತಿರ್ಬೋದು, ನಿಮಗೆಲ್ಲ ನೋಡಿರ್ತೀರ. ಅದರಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ತಾರೆ. ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅವ್ರು ಅಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಯೋಜನೆ ಬಗ್ಗೆನೇ ಚರ್ಚೆನ ಮಾಡ್ತಾರೆ. ಅಲ್ಲಿ ಏನು ಹೇಳಿದ್ರು ಅಂತ ಹೇಳ್ತೀನಿ. ಈಗ ಅವರು ಕಾಂಗ್ರೆಸ್ ಸರ್ಕಾರ ಈಗ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟರು. ಅದು 5 ಗ್ಯಾರಂಟಿಗಳು ಹೇಗಿತ್ತಂದರೆ, ಈಗ ಒಂದು ಮಹಿಳೆಗೆ ತುಂಬ ಹೆಲ್ಪ್ ಆಗುವಂಥದ್ದು, ಯುವ ನಿಧಿಗೆ ಬಸ್ ಫ್ರೀ ಇರೋವಂಥದ್ದು. ಈಗ ಕಾಲೇಜ್ಗೆ ಹೋಗೋ ಮಕ್ಳಿಗೂ ಇವಾಗ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕಂದ್ರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾಯಿದ್ರು, ಅಪ್ಪ ಅಮ್ಮ ಬಸ್ ಹತ್ತು ಹೋಗಬೇಕು, ಬಸ್ ಚಾರ್ಜ್ ಎಲ್ಲ ಕೊಡಬೇಕು. ಸೊ ಈ ಥರ ತುಂಬ ಬಡವರು ಏನು ಮಾಡ್ತಾಯಿದ್ರು, ಬೇಡ ಓದೋದೇ ನಿಲ್ಲಿಸು ನೀನು ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಅದೆಲ್ಲ ತುಂಬ ಉಪಯೋಗ ಬಂತು. ಇವಾಗ ಬಸ್ ಎಲ್ಲ ಫ್ರೀ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗಂತೂ ತುಂಬ ಉಪಯೋಗ ಆಯಿತು. ಹಾಗೆ ಅವರು ಈ ಥರ 5 ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದನೇ, ಇದು 5 ಗ್ಯಾರಂಟಿಗಳು ಕೊಟ್ಟಿರೋದು ಕೂಡ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗ್ತಾಯಿದೆ. ಇದೆಲ್ಲ ಕೊಟ್ಟಿರೋದ್ರಿಂದನೇ ಮಹಿಳೆಯರೇ ಜಾಸ್ತಿ ಅವ್ರಿಗೆ ಓಟ್ ಹಾಕಿರೋದ್ರಿಂದ ಅವರು ಇವತ್ತು ಗೆದ್ದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಫ್ರೆಂಡ್ಸ್. ಇದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಒಂದು ಆರೋಪವನ್ನು ಮಾಡಿದ್ದಾರೆ ನಮ್ಮ ಮೇಲೆ. ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಏನೇ ಮಾಡಿದ್ರು ಅಂದರೆ ಅವರು ಏನೇ ಮಾಡಿದ್ರು ಆರೋಪವನ್ನು ಮಾಡ್ತಾರೆ ಅಂತ ಹೇಳಿ. ಬೇರೆ ಬೇರೆ ಪಕ್ಷಗಳಿರ್ತಾರಲ್ಲ, ಆಪೋಸಿಟ್ ವಿಪಕ್ಷದವರು, ಬಿ ಜೆ ಪಿಯವರು, ಜೆ ಡಿ ಎಸ್ ಅವರು, ಹೀಗೆ ಇವರೆಲ್ಲ ನಮ್ಮ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ನಾವು ಏನೇ ಮಾಡಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಮಾಧ್ಯಮದಲ್ಲೂ ಕೂಡ ಮಾಧ್ಯಮದವ್ರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಪ್ರತಿ ಬಾರಿ ಕೇಳ್ತಾ ಇದ್ರಲ್ಲ, ಅದಕ್ಕೆ ಅವ್ರು ಕೊಟ್ಟಿದ್ದಾರೆ, ನಿಮ್ಗೆ ಯಾವಾಗ ಸ್ಯಾಲ್ರಿ ಆಗುತ್ತೆ, ನಿಮ್ಗೆ ಕರೆಕ್ಟಾಗಿ ಆಗ್ಬಿಡುತ್ತಾ, 3 ತಿಂಗಳಾದಮೇಲೆ ಅಲ್ವಾ ನಿಮಗೂ ಕೊಡೋದು, ಹಾಗೆ ಅಂತ ಹೇಳಿ ಅವ್ರಿಗೆ, ಅಂದರೆ ಮಾಧ್ಯಮದವರು ಕೇಳಿದ್ದಕ್ಕೆ ಅದಕ್ಕೆ ಪ್ರತಿ ಉತ್ತರನ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಈ ಸಮಾವೇಶದಲ್ಲಿ ಹೇಳ್ತಾರೆ, ಹಾಸನದಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಅವತ್ತು ಮಾಧ್ಯಮದವರು ನನಗೆ ತುಂಬ ಪ್ರತಿ ಬಾರಿ ಕೇಳ್ತಾಯಿದ್ರು, ಒಂದೊಂದು ತಿಂಗಳು ಆದಮೇಲೆ ಅದಕ್ಕೆ ನಾನು ಅವರಿಗೆ ಅದಕ್ಕೆ ತಕ್ಕಾಗಿ ಪ್ರತಿ ಉತ್ತರವನ್ನು ಕೊಟ್ಟಿದ್ದೀನಿ. ಹಂಗಂತ ಹೇಳಿ ನಾನು ನಿಮಗೆ 3 ತಿಂಗಳು ಆದಮೇಲೆ ಕೊಡಲ್ಲ ಅಥವಾ 4 ತಿಂಗಳು ಆದಮೇಲೆ ಕೊಡಲ್ಲ, ಸ್ವಲ್ಪ ತಡ ಆಗುತ್ತೆ ಅಷ್ಟೇ. ಈ ಡಿಸೆಂಬರ್ ಒಳಗಡೆ 15ನೇ ಕಂತನ್ನು ನಾವು ಬಿಡುಗಡೆಯನ್ನು ಮಾಡ್ತೀವಿ ಅಂತ ಹೇಳಿ ಖುಷಿ ವಿಚಾರವನ್ನು ಹೇಳಿದ್ದಾರೆ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ನನಗೆ ಸ್ವಲ್ಪ ಕೆಮ್ಮಿದೆ, ಹಾಗಾಗಿ ಸ್ವಲ್ಪ ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟಿದೆ. ಸೊ ಏನು ಬೇಜಾರಾಗಬೇಡಿ. ಥ್ಯಾಂಕ್ ಯು ಸೋ ಮಚ್.